ಉಮೇಶ್ ಕತ್ತಿಯವರ ಗ್ರಂಥ ಲೋಕಾರ್ಪಣೆ ಮಾಡಲಿಕ್ಕೆ ಆಗಮಿಸಿದ ವೇದಿಕೆ ಮೇಲೆ ಸಾನ್ನಿಧ್ಯ ವಹಿಸಿದ ಎಲ್ಲ ಶ್ರೀಗಳಿಗೆ ಚರಣ ಕಮಲಗಳಿಗೆ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಗ್ರಂಥ ಬಿಡುಗಡೆಯನ್ನು ಮಾಡಿದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಬೆಳಗಾವಿ ಲೋಕಸಭಾ ಸದಸ್ಯರಾದ ಜಗದೀಶ್ ಶೆಟ್ಟರ್ ಅವರೇ, ವೇದಿಕೆ ಮೇಲೆ ಆಸೀನರಾದ ಎಲ್ಲ ಶಾಸಕ ಮಿತ್ರರೇ, ಲೋಕಸಭಾ ಸದಸ್ಯರೇ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಉಮೇಶ್ ಕತ್ತಿಯವರ ಮೇಲೆ ಪ್ರೇಮ ಇದ್ದಂಥ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಮ್ಮಂದಿರೇ ಮತ್ತು ಎಲ್ಲ ಮಾಧ್ಯಮದ ಮಿತ್ರರೇ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಉಮೇಶ್ ಕತ್ತಿಯವರ ಪತ್ನಿಯಾದ ಶ್ರೀಮತಿ ಶೀಲಾ ಉಮೇಶ್ ಕತ್ತಿಯವರೇ ಮತ್ತು ರಮೇಶ್ ಕತ್ತಿಯವರೇ ಮತ್ತು ಈ ಭಾಗದ ಶಾಸಕರಾದ ಕತ್ತಿಯವರು ಮತ್ತು ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಈಗ ತಾನೇ ಎಲ್ಲರೂ ಮಾತಾಡಿದರು. ನಾನು ಒಬ್ಬ ಶಾಸಕನಾಗಿ ಈ ಕಾರ್ಯಕ್ರಮಕ್ಕೆ ನಾವು ಬಂದಿಲ್ಲ. ಈ ಕಾರ್ಯಕ್ರಮಕ್ಕೆ ಬಂದ ಉದ್ದೇಶ ಉಮೇಶ್ ಕತ್ತಿಯವರ ಮತ್ತು ರಮೇಶ್ ಕತ್ತಿಯವರ ಜೊತೆ ಎಷ್ಟು ಸಂಬಂಧ ನಮ್ಮದು ಮತ್ತು ಗಣೇಶ್ ಹುಕ್ಕೇರಿಯವ್ರದ್ದು ಒಡನಾಟ ಇತ್ತು ಅದನ್ನು ನೆನಪಿಸಿ ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ಜನ ಮಾತಾಡಿದ್ದಾರೆ, ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ. ಆದರೆ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈಗ ಯಾವ ಥರ ಉಮೇಶ್ ಕತ್ತಿಯವರು ನಮ್ಮ ಜೊತೆ ಅಥವಾ ಗಣೇಶ್ ಹುಕ್ಕೇರಿಯವ್ರ ಜೊತೆ ನಡೆದುಕೊಂಡಿದ್ದರು, ಅದೇ ಪ್ರಕಾರ ನಾವು ಕೂಡ ಮುಂದೆ ರಮೇಶ್ ಕತ್ತಿಯವ್ರ ಜೊತೆ ಮತ್ತು ಈ ಭಾಗದ ಶಾಸಕರಾದ ಕತ್ತಿಯವರ ಜೊತೆ ನಾವು ಸಂಬಂಧ ಇಟ್ಟುಕೊಂಡು ನಾವು ಮುಂದುವರಿತೀವಂತ ಈ ಸಂದರ್ಭದಲ್ಲಿ ಹೇಳಿ ಸಾಕಷ್ಟು ವಿಚಾರವನ್ನು ನಾವು ಮಾತಾಡಬೇಕಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ನೋಡಿದ ಮೇಲೆ ಏನು ಅನ್ನಿಸ್ತೈತಿ ಅಂದ್ರೆ ಉಮೇಶ್ ಕತ್ತಿ ಇನ್ನೂ ನಮ್ಮ ಜೊತೆ ಅದ ಅಂತೇಳಿ ನಮ್ಗೆ ಅನ್ನಿಸ್ತೈತಿ. ನಮ್ಮನ್ನು ಬಿಟ್ಟು ಹೋಗಿಲ್ಲಪ್ಪ, ಉಮೇಶ್ ಕತ್ತಿ ನಮ್ಮ ಜೊತೆ ಅದಾರ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಬರ್ತಾ ಇದೆ ಅಂತ ಹೇಳಿ ನಾನು ಹೆಚ್ಚಿಗೆ ಮಾತಾಡಿದ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ. ಮಾನ್ಯರಿಗೆ